8 ಕೋಟಿ ಬಂಗಲೆ, ದುಬಾರಿ ಕಾರುಗಳು. ನಟ ಯಶ್ ಆಸ್ತಿ ಒಟ್ಟು ಎಷ್ಟು ಕೋಟಿ ಗೊತ್ತಾ? ರಾಮಾಯಣ ಚಿತ್ರಕ್ಕೆ 800 ಕೋಟಿ ಸಂಭಾವನೆ ಪಡಿತಾ ಇದ್ದಾರಾ ಯಶ್? ಸೌತ್ ಚಿತ್ರರಂಗದ ರಾಕಿ ಬಾಯ್ ಅಂದ್ರೆ ಸೂಪರ್ ಸ್ಟಾರ್ ಯಶ್. ಕೆಜಿಎಫ್ ಮೂಲಕ ಯಶ್ ಭಾರತದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಹೆಸರನ್ನ ಗಳಿಸಿದ್ರು. ಬಸ್ ಚಾಲಕನ ಮಗನಾಗಿ ಸೂಪರ್ ಸ್ಟಾರ್ ಆಗುವವರೆಗೂ ಯಶ್ ಅವರ ಕತೆ ಇತರರಿಗೆ ಸ್ಫೂರ್ತಿದಾಯಕವಾಗಿದೆ. ಯಶ್ ಇವತ್ತು ಸೂಪರ್ ಸ್ಟಾರ್ ಆಗಿರಬಹುದು, ಆದರೆ ಯಶಸ್ಸಿನ ಹಾದಿ ಅವರಿಗೆ ಅಷ್ಟು ಸುಲಭ ಅಲ್ಲ. ಒಂದು ಕಾಲದಲ್ಲಿ ಇಡೀ ದಿನ ದುಡಿದ್ರು 50 ರೂಪಾಯಿ ಗಳಿಸ್ತಾ ಇದ್ದಂತಹ ಯಶ್ ಇವತ್ತು ಕನ್ನಡ ಚಿತ್ರರಂಗದ ಟಾಪ್ ನಟರ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಮಾಡಿರುವ ವರದಿ ಪ್ರಕಾರ ಯಶ್ ಅವರ ಒಟ್ಟು ಆಸ್ತಿ 300ರಿಂದ 400 ಕೋಟಿ ರೂಪಾಯಿ ಇದೆ ಅಂತ ಹೇಳಲಾಗ್ತಾ ಇದೆ. ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಈಗ ಜಗತ್ತೇ ಮೆಚ್ಚಿದ ರಾಕಿ ಬಾಯ್. ಯಶ್ ಸಿನಿಮಾ ಅಥವಾ ಜೀವನವನ್ನ ನೋಡುವುದಾದ್ರೆ ಕೆಜಿಎಫ್ಗೂ ಮೊದಲು ತಮ್ಮ ಕೆಜಿಎಫ್ನ ನಂತರ ವಿಂಗಡಿಸಬಹುದಾಗಿದೆ. ಯಾಕಂತಂದ್ರೆ ಯಶ್ ಅಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಆಗುವ ಮೊದಲು, ಯಶ್ ಆಗುವ ಮೊದಲು ನವೀನ್ ಕುಮಾರ್ ಆಗಿದ್ರು. ಇವತ್ತು ನೀವು ನೋಡ್ತಾ ಇರುವ ರಾಕಿ ಬಾಯ್ ಎಸ್. ರಾಕಿಂಗ್ ಸ್ಟಾರ್ ಯಶ್ ತಮ್ಮ ನಾಯಕ ನಟನಾಗುವ ಕನಸನ್ನ ಕಟ್ಟಿಕೊಂಡೇ ಬಣ್ಣದ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಕಿರುತೆರೆ ಮೂಲಕ ಅಭಿನಯವನ್ನ ಆರಂಭಿಸುವಾಗ ಯಶ್ ತಾನೊಬ್ಬ ಸೂಪರ್ ಸ್ಟಾರ್ ಆಗಬೇಕು ಅಂದುಕೊಂಡಿದ್ದನ್ನ ಈಗ ಸಾಧಿಸಿದ್ದಾರೆ. ಸಿನಿಮಾ ರಂಗದ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಈಗ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಯಶ್ ಛಲತುಂಬಿದ ಬದುಕು ಮತ್ತೊಬ್ಬರಿಗೆ ಮಾದರಿ. ಈಗ ಯಶ್ ಆಸ್ತಿ ಮೌಲ್ಯವನ್ನ ನೋಡಿದ್ರೆ ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ. ಕೆಜಿಎಫ್ ಬಳಿಕ ಯಶ್ ಯಶಸ್ಸು. ನಟ ರಾಕಿಂಗ್ ಸ್ಟಾರ್ ಯಶ್ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಆದರೆ ಇವರನ್ನ ಕನ್ನಡಿಗರು ಮಾತ್ರ ಸ್ಟಾರ್ ನಟನಾಗಿ ಕಾಣುತ್ತಿದ್ದಾರೆ. ಆದರೆ ಕೆಜಿಎಫ್ ಸಿನಿಮಾದಿಂದ ಈಗ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಪಟ್ಟಿಯನ್ನ ಸೇರಿಕೊಂಡಿದ್ದಾರೆ. ಕೆಜಿಎಫ್ ತಂದುಕೊಟ್ಟ ಅಪಾರ ಯಶಸ್ಸು ಯಶ್ ಮೌಲ್ಯವನ್ನ ಹೆಚ್ಚು ಮಾಡಿದೆ. 2022ರ ಯಶ್ ನೆಟ್ ವರ್ತ್ ಎಷ್ಟಿದೆ ಅನ್ನೋದನ್ನ ಗಮನಿಸೋದಾದ್ರೆ 15 ವರ್ಷದಿಂದ ಚಿತ್ರರಂಗದಲ್ಲಿ ಯಶ್ ಸಕ್ರಿಯರಾಗಿದ್ದಾರೆ. ಕೆಜಿಎಫ್ ಚಿತ್ರದ ಸೂಪರ್ ಸ್ಟಾರ್ ಯಶ್ ಅಂತಲೇ ಈಗ ಯಶ್ ಅವರನ್ನ ಕರೆಯಲಾಗ್ತಾ ಇದೆ. ದಕ್ಷಿಣ ಚಿತ್ರರಂಗದ ಅತ್ಯಂತ ದುಬಾರಿ ಮತ್ತು ಜನಪ್ರಿಯ ನಟರಲ್ಲಿ ಯಶ್ ಕೂಡ ಒಬ್ರು. ಯಶ್ ಸಿನಿಮಾಗಳಿಗೆ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡಿತಾರೆ. ಸುಮಾರು 15 ವರ್ಷದಿಂದ ಚಿತ್ರರಂಗದಲ್ಲಿ ಯಶ್ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ನಿಜವಾದ ಮನ್ನಣೆ ಸಿಕ್ಕಿದ್ದು ಮಾತ್ರ ಕೆಜಿಎಫ್ ಚಿತ್ರದಿಂದ. ಹಾಗಾಗಿ ಈ ವರ್ಷ ಅಂದ್ರೆ 2020ರಲ್ಲಿ ಯಶ್ ಅವರ ನೆಟ್ ವರ್ತ್ ದುಪ್ಪಟ್ಟಾಗಿದೆ ಅಂತಾನೆ ಹೇಳಬಹುದು. ಐಷಾರಾಮಿ ಮನೆ, ದುಬಾರಿ ಕಾರುಗಳು. ಯಶ್ ಅವರು ಅವರ ಕುಟುಂಬ ಸಮೇತರಾಗಿ ಐಷಾರಾಮಿ ಮನೆಯಲ್ಲೇ ವಾಸ ಮಾಡ್ತಿದ್ದಾರೆ. ಯಶ್ ಬಳಿ ಹಲವಾರು ದುಬಾರಿ ಕಾರುಗಳಿದೆ. ರೇಂಜ್ ರೋವರ್, ಮರ್ಸಿಡೀಸ್ ಬೆಂಜ್, ಆಡಿ ಕಾರುಗಳಿದೆ. ಆ ಕಾರುಗಳು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಸಿನಿಮಾ ಅಷ್ಟೇ ಅಲ್ಲದೆ ಯಶ್ ಜಾಹೀರಾತು ಮತ್ತು ಬ್ರ್ಯಾಂಡಿಂಗ್ ಮೂಲಕವೇ ಕೋಟ್ಯಾಂತರ ರೂಪಾಯಿನ ಗಳಿಸ್ತಾರೆ. 2018ರಿಂದ 2025ರವರೆಗೆ ಯಶ್ ಅವರ ನಿವ್ವಳ ಆಸ್ತಿ ಮೌಲ್ಯ ಅಂದಾಜನ್ನ ನೋಡುವುದಾದ್ರೆ ಯಶ್ ಬಳಿ 350 ಕೋಟಿಯಿಂದ 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ವಿಂಡ್ಸರ್ ಮ್ಯಾನರ್ ಬಳಿ ಪ್ರೆಸ್ಟೀಜ್ ಗಾಲ್ಫ್ ಅಪಾರ್ಟ್ಮೆಂಟ್ನಲ್ಲಿ ಡೂಪ್ಲೆಕ್ಸ್ ಅಪಾರ್ಟ್ಮೆಂಟ್ ಅನ್ನು ಹೊಂದಿದ್ದಾರೆ. ಇದರ ಬೆಲೆ 8 ಕೋಟಿ ರೂಪಾಯಿ ಅಂತ ವರದಿಯಾಗಿದ್ದು, ಹಾಸನದಲ್ಲಿ 70ರಿಂದ 80 ಎಕರೆ ಫಾರ್ಮ್ ಹೌಸ್ ಅನ್ನ ಹೊಂದಿದ್ದಾರೆ. ಹಾಗೆ 88 ಲಕ್ಷ ರೂಪಾಯಿ ಮೌಲ್ಯದ ಮರ್ಸಿಡೀಸ್ ಬೆಂಜ್ ಜಿಎಲ್ಎಸ್, 70 ಲಕ್ಷ ರೂಪಾಯಿ ಬೆಲೆ ಬಾಳುವ ಮರ್ಸಿಡೀಸ್ ಜಿಎಲ್ಸಿ, 80 ಲಕ್ಷ ಬೆಲೆ ಬಾಳುವ ಆಡಿ Q7, 70 ಲಕ್ಷದ BMW 520D ಕಾರು ಇದೆ ಎನ್ನಲಾಗ್ತಾ ಇದೆ. ಇನ್ನು ಅವರು ರಾಮಾಯಣ ಚಿತ್ರಕ್ಕೆ 200 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಎನ್ನಲಾಗ್ತಾ ಇದ್ದು, ಈ ಮೂಲಕ ದುಬಾರಿ ವಿಲನ್ ಅನ್ನುವ ಖ್ಯಾತಿ ಕೂಡ ಅವರಿಗೆ ಸಿಕ್ಕಿದೆ. ಅವರು ಈ ಚಿತ್ರಕ್ಕೆ ನಿರ್ಮಾಪಕರು ಕೂಡ ಹೌದು. ಅವರ ಸಂಭಾವನೆ ತೆಗೆದುಕೊಳ್ಳುವ ಬದಲು ಅದನ್ನ ಸಿನಿಮಾ ಮೇಲೆ ಹೂಡಿಕೆ ಮಾಡುವಂತೆ ಕೋರಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.